ನನಗೊಂದು ಆಮಂತ್ರಣ ಕೊಟ್ಟಾನಲ್ಲ, ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ. ಅಂದ್ರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದ್ರೆ ಆಮಂತ್ರಿತನಾಗಿ ಬಂದೀನಿ, ಅತಿಥಿಯಾಗಿ ಬಂದೀನಿ. ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯಮೇರವ್ರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್, ಅತಿಥಿಗಳಷ್ಟೇ. ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ, ಖಾಯಂ ಯಾರು ಇರಾಕ ಬಂದಿಲ್ಲ ಇಲ್ಲಿ. ಈಗ ನೀವು ನೋಡಿ, ಮನೆಗೆ ಅಳಿಯ ಬಂದಿರ್ತ, ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರ, 2 ದಿವಸ ಇದ್ರೆ ಮಣಿ ಯಾಕಂತಾರ, 3 ದಿವಸ ಇದ್ರೆ ನೂಕ್ ಮಣಿ ಅಂತಾರ ಅವನಿಗಷ್ಟೆ. 1ನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ, ಅವ ಅಕಸ್ಮಾತ್ 2ನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ, ಅದ್ರೊಳಗೆ ಹೂರ್ಣ ಇರೋದಿಲ್ಲ ಅಷ್ಟು. ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು, ಮಸ್ತ್ ಇರ್ತೈತದು. ಈಗ ಸ್ವಾಮಿಗಳು, ನಾವು ನಿಮ್ಮ ಮನೆಗೆ ಬರ್ತೀವಿ, ಹೊಸ ಮನೆ ಕಟ್ಸಿರ್ತೀರಿ. ಹೊಸ ಮನೆ ಕಟ್ಟಿಸಿದಾಗ ನಿಮ್ಮ ಮನೆಗೆ ಪಾದ ಪೂಜಕ್ಕೆ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತೀರಿ. ಹೋಗಿ ಏನಂತೀರಿ, ನಾವು ಅಂತಿರ್ತೀವಿ, ಮನೆ ಭಾಳ ಚಂದ ಕಟ್ಸಿಯಪ್ಪ, ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ, ಮನೆ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ. ಅಂದ ಕೂಡಲೇ ನೀವೇನಂತಿರ್ತೀರಿ, ಅಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ. ಮತ್ತು ಹಿಂಗೆ ಅಂತಾನ ಬಾ ಅಂತಪ್ಪ ಪೇಪರ್ ಪೆನ್ನತ್ತ ಸೈ ಮಾಡಂಗಾರ ಅಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು? ಸುಮ್ಮ ತಿಳ್ಕೊಂಡಿರ್ಬೇಕು, ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ. ಮತ್ತು ಭಾಳ ಒಂದು ತಾಸು ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ, ಅವ್ರಿಗೆ ಕಳಿಸ್ರಿ. ಮತ್ತು ಬೀಗರು ಬರ್ತಾರೆ, ನಮಗೆ ಆಯರಿ ಕೊಡೋರದಾರ, ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ? ಇವ್ರೇನು ಕೊಡೋರಲ್ಲ ಬಿಡೋರಲ್ಲ, ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು. ನಮಗೆ ತಲೆಯಾಗಿರ್ಬೇಕು, ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ, ಅವರು ಸುಮ್ಮನೆ ನಿಮ್ಮದು ಅಂತಿರ್ತಾರೆ, ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ. ಅತಿಥಿಗಳಾಗಿ ಹೋಗೋದು. ಗಣಪತಿ ಕೇಳಿದ್ರಂತೆ ಯಾರೋ ಒಬ್ರು, ಅಲ್ಲೋ ನೀ ಇದ ದಿವ್ಸ ಇರ್ತಿ, ಎಷ್ಟು ಮಸ್ತ್ ಇರ್ತೀಯಲ್ಲ, ಇದ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ. ಗಣಪತಿ ಅಂದ, ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೆ. ಏನು ತಿಳ್ಕೊಂಡಿ ಅಂದ, ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ಅವ ಕೇಳ್ದ ಭಕ್ತ, ಏನು ಮಸ್ತ್ ತಿಳ್ಕೊಂಡು ಬದುಕಿ, ಇದ ದಿವ್ಸ ಇರ್ತಿ ಆದರೂ ಮಸ್ತ್ ಬದುಕ್ತಿಯಲ್ಲ ಹೆಂಗ? ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ. ಏನು ತಿಳ್ಕೊಂಡಿನಂದ್ರೆ, ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗದು ಮುಳುಗಿಸ್ತಾರ ಅಂತ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗಿತಾರ ಅಂತ ತಿಳ್ಕೊಂಡಿವಿ ನಾವು, ಅದಕ್ಕೆ ಆರಾಮದೀವಿ ನಾವು. ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡೂ. ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ. ನಾವೆಲ್ಲ ಕಲಾವಿದರಾಗಿ ಬಂದೀವಿ, ನಾವೆಲ್ಲ ಕಲೆಗಾರರಾಗಿ ಬಂದೀವಿ. ಸನ್ಯಾಸಿ ನನ್ನದು ಒಂದು ಹಾಡು, ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ. ನನ್ನ ಹಾಡನ್ನ ಸರಿಗೆ ಹಾಡಬೇಕು. ಜನಪ್ರತಿನಿಧಿಗಳದಾರೆ, ಅವ್ರ ಹಾಡು ಅವರು ಸರಿಗೆ ಹಾಡಬೇಕು. ಅವ್ರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ, ಅವ್ರ ಕೆಲಸ ಹೆಂಗಿರ್ಬೇಕು ಅಂದ್ರೆ, ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವ್ರ ತಲೆಯಾಗಿರಬಾರ್ದು, ನೆಕ್ಸ್ಟ್ ಜನ್ರೇಷನ್ ಅವ್ರ ತಲೆಯಾಗಿರ್ಬೇಕು. ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ. ಒಬ್ಬ ರೈತ ಇರ್ತಾನ, ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ, ಕಷ್ಟಪಟ್ಟು ದುಡಿಬೇಕಾಗ್ತದೆ. ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರೆ, ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ. ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ, ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ. ಭೂಮಿ ತಾಯಿ ಕಾಯುವುದು, ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ 2 ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು, ಭೂಮಿ ತಾಯಿ ತೃಪ್ತಳಾಗ್ತದೆ. ಅದು ರೈತನ ಹಾಡ, ತನ್ನ ಹಾಡ ತಾನು ಹಾಡಬೇಕು. ವೈದ್ಯರಿದ್ದಾರೆ, ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ. ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣು ರೋಗಿ ಪಾಕೆಟ್ ಮೇಲೆ ಇರಬಾರ್ದು, ಅವ ಪಾಕೆಟಿನಿಂದ ಇರುವಂಥ ಎದೆಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು. ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ. ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೋಡಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನನ್ನ ಹಾಡನ್ನ ಸರಿಗೆ ಹಾಡಬೇಕು, ನಿಮ್ಮ ಹಾಡು ನೀವು ಸರಿಗೆ ಹಾಡಬೇಕು. ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ, ಯಾರಿಗಾದ್ರೂ ಕಲಾವಿದರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ. ಮತ್ತು ಹಾಡು ಕೆಟ್ಟು ಅಂದ್ರೆ ಸಾಕು ಬಿಡ್ರಿ, ಅದು ಚಲೋ ಹಾಡಿಲ್ಲ, ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ. ಹಂಗೆ ನಮ್ಮ ಹಾಡು ನಾವು ಸರಿಗೆ ಹಾಡಿದ್ವಿ,
ಮುಂದಿನ ಜಾತ್ರೆಗೆ ದೇವರ ಆಮಂತ್ರಣ ಕೊಡ್ತಾನ. ಹಾಡುವಾಗ ನಮ್ಮ ಹಾಡು ಕೆಟ್ಟತು ಅಂದ್ರೆ ನಾವು ತಿಳ್ಕೋಬೇಕು, ಇದೇ ನಮ್ಮ ಕೊನೆ ಜಾತ್ರೆ, ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ. ಇಟ್ ಈಸ್ ಹಿಸ್ ಇನ್ವಿಟೇಷನ್, ಇಟ್ ಈಸ್ ಡಿವೈನ್ ಇನ್ವಿಟೇಷನ್. ಅವ ಕೊಟ್ಟ ಆಮಂತ್ರಣ ಇದು. ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೋಬೇಕಾಗ್ತದ ಮನುಷ್ಯ. ಅದು ಬಿಡ್ತಾನ, ಅವನಿಗೆ ಅನಿಸ್ತಿರ್ತೈತಿ ಬದುಕಿನ ಬಗ್ಗೆ ಅವನಿಗೆ ಏನು ಗೊತ್ತೈತೆ ಅಂದ್ರೆ ಏನು ಬಿಡ್ರಿ, ಭಯಂಕರ ಮನಿ ಕಾಡ್ತೈತ್ರಿ. ನಮಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಗೈತಿ, ಏನು ಬಿಡ್ರಿ ಅದು